ನೋಡ್ಬೋದು ಇವತ್ತಿನ ಅಪ್ಡೇಟ್ ಏನಂತಂದರೆ ಎಸ್ ಡಿ ಎ ಕಟ್ ಆಫ್ ಎಷ್ಟು, ಎಸ್ ಡಿ ಎ ಎಚ್ ಕೆ ವಿಭಾಗದ ಕಟ್ ಆಫ್ ಎಷ್ಟು. ಆಲ್ರೆಡಿ ನೀವು ನೋಡಿದ್ದೀರಾ, ನಾನ್ ಎಚ್ ಕೆದು 708 ಪೋಸ್ಟ್ದು ಕಟ್ ಆಫ್ ಎಲ್ಲ ಕರೆಕ್ಟಾಗಿ ಹೇಳಿದ್ದೀವಿ. ಸೊ ಅದೇ ರೀತಿ ಈ ಪೇಪರ್ನ ಆಧರಿತವಾಗಿ ಏನೇನಿದೆ, ಏನೇನು ನೋಡಿ ಕಟ್ ಆಫ್ ಹೇಳಿದ್ದೀವಿ ಅಂತಂದರೆ, ಈ ಪೇಪರ್ನ ಲೆವೆಲ್ ನೋಡಿಬಿಟ್ಟು ಈ ಕಟ್ ಆಫ್ನ ರೆಡಿ ಮಾಡಿದ್ದೀವಿ. ಮತ್ತು ಅಪ್ಲಿಕೇಶನ್ ಹಾಕಿದವರ ಸಂಖ್ಯೆನ ಅನಾಲಿಸಿಸ್ ಮಾಡಿಬಿಟ್ಟು ಈ ವಿಡಿಯೋನ ಮಾಡಿದ್ದೀವಿ. ಮತ್ತು ಎಷ್ಟು ಜನ ಬರೆದವ್ರೆ ಅದರ ಮೇಲೆ ಅನಾಲಿಸಿಸ್ ಮಾಡಿ ಈ ಕಟ್ ಆಫನ್ನು ರೆಡಿ ಮಾಡಿದ್ದೀವಿ. ಓಕೆ, ಸೊ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡ್ಕೊಳ್ಳಿ. ಮುಂದೆ ಹೋಗೋಣ. ನೋಡ್ಬೋದು, 22/2/2026 ನಿಮ್ಮದೇನು ಎಸ್ ಡಿ ಎ ಎಚ್ ಕೆ ಕಟ್ ಆಫ್ ನಡೀತಲ್ಲ, ಎಚ್ ಕೆ ಎಕ್ಸಾಮ್ ನಡೀತಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಇವಾಗ ಕಟ್ ಆಫನ್ನು ರೆಡಿ ಮಾಡಿದ್ದೀವಿ. ಸೊ ಇದು ನಿಮ್ಗೆ ಕರೆಕ್ಟ್ ಅನಿಸಿದೆ ಒಂದು ಲೈಕ್ ಮಾಡಿ. ಮತ್ತು ನಿಮ್ಗೇನಾದ್ರು ಅಪೇಕ್ಷೆ ಇತ್ತಪ್ಪ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಉತ್ತರವನ್ನು ತಿಳಿಸಿ. ನೋಡಿ ಏನಂತಂದರೆ, ಕಟ್ ಆಫ್ ಎಷ್ಟು ಬರ್ಬೋದು ಫಸ್ಟ್ ಹೇಳೋಣ. ಹೆಂಗಿತ್ತು, ಈಸಿ ಟು ಮಾಡ್ರೇಟ್ ಇತ್ತು. ಬಟ್ ಮಾಡ್ರೇಟ್ ಅನ್ನೋಕ್ಕಿಂತ ಸ್ವಲ್ಪ ಟಫ್ ಆಗಿ ಇತ್ತು ಅಂತ ಹೇಳ್ಬೋದು. ಎಸ್, ಹಾಗಿದ್ರೆ ಅಪ್ಲಿಕೇಶನ್ ಹಾಕಿದವ್ರ ಸಂಖ್ಯೆ ಎಷ್ಟು, ಅರ್ಜಿ ಟೋಟಲಾಗಿ ಅಪ್ಲಿಕೇಶನ್ ಎಷ್ಟು ಹಾಕಿದ್ದಾರೆ? 1,20,025 ಪ್ಲಸ್ ಅಪ್ಲಿಕೇಶನ್ ಹಾಕಿದ್ದಾವೆ. ಬಟ್ ಎಕ್ಸಾಮ್ ಬರೆದಿರೋರ ಸಂಖ್ಯೆ ಎಷ್ಟು? ಬರೆದಿರೋರ ಸಂಖ್ಯೆ ಓನ್ಲಿ 75,000. ಓಕೆ, 75,000. ಆಮೇಲೆ ಓಕೆ, ಎಷ್ಟು ಪೋಸ್ಟ್ ಇದ್ದು ಅಂತ ನೋಡಿದಾಗ 708 ಪೋಸ್ಟಲ್ಲಿ ರಿಮೈನಿಂಗ್ ಎಚ್ ಕೆ ಪೋಸ್ಟು 300 ಪ್ಲಸ್ ಉಳಿದಿದ್ದು. ಅದರಲ್ಲಿ ಕಂಡಕ್ಟರ್ಗೆ ಸಂಬಂಧಪಟ್ಟಂಥದ್ದು 240 ಪ್ಲಸ್ ಆಗ್ತವೆ. ಇಲ್ಲಿ ಕಟ್ ಆಫ್ನ ಹೇಳಬೇಕು ಅಂತಂದರೆ ಕರೆಕ್ಟಾಗಿ ಗಮನವಿಟ್ಟು ಕೇಳಿ, ಒಂದೊಂದಾಗಿ ಹೇಳ್ತಾ ಹೋಗೋಣ. ನೋಡ್ಬೋದು, ಕ್ಯಾಟಗರಿ ವೈಸ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಇದು. ಯಾವುದೇ ರೀತಿ ಒಫಿಷಿಯಲ್ ಕಟ್ ಆಫ್ ಆಗಿರೋದಿಲ್ಲ, ಓನ್ಲಿ ಎಕ್ಸ್ಪೆಕ್ಟೆಡ್ ಎಷ್ಟು ನಿಲ್ಬೋದು ಅಂತ. ಆಲ್ರೆಡಿ ನಾವು ಪ್ರಿಡಿಕ್ಷನ್ ಮಾಡಿದ್ದು ಯಾವುದು ಕೂಡ ಸುಳ್ಳಾಗಿಲ್ಲ, ಆ ಸುಪರ್ಷನಲ್ಲೇ ಇದೆ. ನೋಡ್ಬೋದು, ಜನರಲ್ ಮೆರಿಟ್ ಅವ್ರಿಗೆ ಎಷ್ಟು ಹೋಗ್ತದೆ. ಹೋದ ಸತಿ ಏನಂದಿದ್ರಿ, ಯಾವುದೂ ಕೂಡ ಹೋಗಲ್ಲ 155 ಮೇಲೆ ಅಂತಂದರೆ 156 ಮಾಡಿದವರು ಇದ್ದಾರೆ. ಓಕೆ, ಇವಾಗ ಏನು ಹೇಳ್ತಿದ್ದೀವಿ ಅಂತಂದರೆ ಜನರಲ್ ಮೆರಿಟ್ ಎಷ್ಟು ಹೋಗ್ಬೋದು, 155ರಿಂದ 165 ಹೋಗ್ಬೋದು. ಓಕೆ, ನೆಕ್ಸ್ಟ್ ಈಗ ಒ ಬಿ ಸಿ ಎಷ್ಟು ಹೋಗ್ಬೋದು. ಒ ಬಿ ಸಿ 2A 2B 3A 3B ಓವರಾಲಾಗಿ ಎಲ್ಲ ಹೇಳ್ತಿದ್ದೀನಿ ನಾನು, ಬಟ್ ಒಂದಕ್ಕೆ ಅಂತೇಳಿ ಹೇಳೋಕ್ಕಾಗಂಗಿಲ್ಲ. ತಿಳ್ಕೊಳ್ಳಿ ನೀವೇ, ಸ್ವಲ್ಪ ಇದರಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ. ರಿಸರ್ವೇಷನ್ ಇರ್ತವೆ, ಅದು ಇದು ಇರ್ತವೆ. ಓಕೆ, 145ಇಂದ 155ವರೆಗೂ ನಿಲ್ಬೋದು ನಿಮ್ಮದು. ನೆಕ್ಸ್ಟ್ ಎಸ್ ಸಿ ಅವರಿಗೆ ಎಷ್ಟು ನಿಲ್ತದೆ? ಎಸ್ ಸಿ ಅವರಿಗೆ 135ಇಂದ 145 ಇಷ್ಟರೊಳಗಡೆ ನಿಲ್ತದೆ. ಎಸ್ ಟಿ ಅವರಿಗೆ ಎಷ್ಟು ನಿಲ್ತದೆ? 130ಇಂದ ಎಸ್ ಟಿ ಅವರಿಗೆ ಎಷ್ಟು ನಿಲ್ತದೆ ಅಂತಂದರೆ 130ಇಂದ 140ವರೆಗೂ ನಿಲ್ತದೆ. ಇನ್ನು ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ ಎಷ್ಟು ನಿಲ್ತದೆ? 110ರಿಂದ 125. ನೆಕ್ಸ್ಟ್ ಪಿ ಎಚ್ ಅಂತ ಕರಿತೀವಿ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟೆಡ್ ಪರ್ಸನ್, PWD ಇದ್ದವರಿಗೆ 105ರಿಂದ 120% ನಿಲ್ಲುವಂಥ ಚಾನ್ಸಸ್ ತುಂಬ ಇದೆ. ಎಸ್, ಇದಿಷ್ಟು ಸ್ವೀಟ್ ಆ್ಯಂಡ್ ಶಾರ್ಟ್ ಮಾಹಿತಿ ಆಗಿತ್ತು. ಇಲ್ಲಿ ಒಂದು ನೋಟ್ ಏನು ಮಾಡ್ಬೇಕಂತಂದರೆ, ದಿಸ್ ಈಸ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್. ಓಕೆ, ನಾಟ್ ಆಫಿಷಿಯಲ್. ಇದನ್ನು ಗಮನಿಸಿ. ಆಫಿಷಿಯಲ್ ಕಟ್ ಆಫ್ ವಿಲ್ ಬಿ ರಿಲೀಸ್ಡ್ ಬೈ KA ಆಫ್ಟರ್ ಫೈನಲ್ ರಿಸಲ್ಟ್. ಎಚ್ ಕೆ ರೀಜನ್ ಕಟ್ ಆಫ್ ಮೇ ಸ್ಲೈಟ್ಲಿ ವೇರಿ ಡಿಪಾರ್ಟ್ಮೆಂಟ್. ಈ ವೇರಿಯಸ್ ಡಿಪಾರ್ಟ್ಮೆಂಟ್ ಇದಾವಲ್ಲ, ಆನ್ ವೇಕೆನ್ಸಿ ಆನ್ ಡಿಫಿಕಲ್ಟಿ ಲೆವೆಲ್. ಓಕೆ, ಈ ವೇರಿಯಸ್ ಡಿಪಾರ್ಟ್ಮೆಂಟ್ 708 ಪೋಸ್ಟ್ ಏನಿದಾವಲ್ಲ, ಸೊ ಇದರದ್ದು ಡಿಪೆಂಡಿಂಗ್ ಆನ್ ವೇಕೆನ್ಸಿ ಆ್ಯಂಡ್ ಡಿಫಿಕಲ್ಟಿ ಲೆವೆಲ್, ಇದರ ಆಧರಿಸಿಯಾಗಿ ಈ ಕಟ್ ಆಫ್ ಆಗಿರ್ತದೆ. ಓಕೆ, ವೇಕೆನ್ಸಿಗಳೆಲ್ಲ ಹೇಳಿದ್ದೀನಿ ನಿಮಗೆ. 708ಅಲ್ಲಿ ನಿಮ್ಮದು ಎಷ್ಟಿದೆ, ಆಲ್ರೆಡಿ ಎಲ್ಲ ಮುಗ್ದವೆ. ಸೊ ಇವೆಷ್ಟಿದು ಪೋಸ್ಟು 300 ಪ್ಲಸ್. ಈ ವೇಕೆನ್ಸಿ ನೋಡಿಬಿಟ್ಟು, ಅಪ್ಲಿಕೇಶನ್ ಹಾಕಿದವ್ರು ನೋಡಿಬಿಟ್ಟು, ಡಿಫಿಕಲ್ಟಿ ಲೆವೆಲ್ ನೋಡಿಬಿಟ್ಟು ಈ ಕಟ್ ಆಫನ್ನು ರೆಡಿ ಮಾಡಿದ್ದೀವಿ. ಯಾವುದೇ ರೀತಿ ಆಫಿಷಿಯಲ್ ಆಗಿರೋದಿಲ್ಲ. ಓಕೆ,
ಇದಿಷ್ಟು ಸ್ವೀಟ್ ಆ್ಯಂಡ್ ಶಾರ್ಟ್ ಮಾಹಿತಿ ಆಗಿತ್ತು. ಮತ್ತು ನಿಮಗೇನಾದ್ರು ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಮತ್ತು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಮಾಡ್ಕೊಳ್ಳಿ. ಕೆಳಗಡೆ ಲಿಂಕ್ ಇದ್ದಾವೆ, ವಾಟ್ಸಪ್ಪು ಟೆಲಿಗ್ರಾಮು ಜಾಯ್ನ್ ಆಗೋರು ಆಗ್ಬೋದು. ಥ್ಯಾಂಕ್ ಯು.